ಇದಕ್ಕೆ ಇದುವರೆಗೂ ಮಾಡಿಲ್ಲ ಅಂತಂದ್ರೆ ಇನ್ನು 15 ದಿವಸದಲ್ಲಿ ಇವ್ರು ಮಾಡ್ತಾರ ಅನ್ನೋದು ಯಾವ ನಂಬಿಕೆ. ಕ್ರೀಡಾಂಗಣದಲ್ಲಿ ನೋಡಿ ಎಲ್ಲಾದ್ರೂ ಒಂದು ಲೋಡ್ ಮಣ್ಣು ಹಾಕಿದಾರ, ಮಣ್ಣು ಹಾಕ್ಬೇಕು ಅಂತ ಅಂದ್ಬಿಟ್ಟು ಇದಿದೆ ಎಸ್ಟಿಮೇಟ್ ಅಲ್ಲಿ ಇದೆ. ಶೌಚಾಲಯದಲ್ಲಿ ದುರಸ್ತಿ ಇದು ಅಂತ ಮಾಡಿದ್ದಾರೆ. ಬಾಗಿಲು 40,000 ಯಾವ ದೇಶದಿಂದ ತಗೊಂಬಂದಿರ್ತಾರೋ ಏನೋ ಗೊತ್ತಿಲ್ಲ, ಬಾಗಿಲಿಗೆ 40,000 ಅಂತ ಎಸ್ಟಿಮೇಟ್ ಅಲ್ಲಿ ತೋರಿಸಿದ್ದಾರೆ. ಮತ್ತೆ ಕ್ರೀಡಾಂಗಣ ಸುತ್ತಲೂ ಪೇಂಟಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು 2,60,000 ತೋರಿಸಿದ್ದಾರೆ. ಇದುವರೆಗೂ ಎಲ್ಲಿ ಪೇಂಟ್ ಮಾಡಿಲ್ಲ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇವೆಲ್ಲ ನೋಡ್ತಾ ಇದ್ರೆ ಅಧಿಕಾರಿಗಳು ನಿರ್ಮಿತಿ ಕೇಂದ್ರದ ಜೊತೆ ಶಾಮೀಲಾಗಿ ಈ ಹಣನ ದುರುಪಯೋಗ ಮಾಡ್ಕೋಬೇಕನ್ನೋ ರೀತಿ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿ 6 ತಿಂಗಳು ಕಳೆದರೂ ಕಾಮಗಾರಿ ಪ್ರಾರಂಭವಾಗಿಲ್ಲ ಎಂದು ಜಯಂತಿ ಗ್ರಾಮ ಕ್ರೀಡಾಪಟು ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. 2025-26ನೇ ಸಾಲಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಯೋಜನೆಯಡಿ ನಿರ್ಮಿತಿ ಕೇಂದ್ರಕ್ಕೆ ಕಾಮಗಾರಿ ವಹಿಸಿದ್ದಲಾದರೂ 1 ಲೋಡ್ ಎಂಸೆಂಡು, 1 ಲೋಡ್ ಜಲ್ಲಿ, ದಿಂಡುಕಲ್ಲು 1 ರೋಡು ಸುರಿದು ಬಿಟ್ಟರೆ ಯಾವುದೇ ಕೆಲಸ ನಡೆದಿಲ್ಲ ಎಂದು ಅವರು ದೂರಿದ್ದಾರೆ. ಕ್ರೀಡಾಂಗಣದ ಶೌಚಾಲಯ ಸಂಪೂರ್ಣ ಹಾಳಾಗಿದ್ದು ನೀರಿನ ವ್ಯವಸ್ಥೆ ಇಲ್ಲ. ಹಲವು ಕಡೆ ಕಾಂಪೌಂಡ್ ಗೋಡೆ ಕುಸಿದಿದ್ದು 400 ಮೀಟರ್ ಅಟ್ಲಾಂಟಿಕ್ ಟ್ರ್ಯಾಕ್ ಕೂಡ ದುಸ್ಥಿತಿಯಲ್ಲಿದೆ. ಇದರಿಂದ ನೂರಾರು ಕ್ರೀಡಾಪಟುಗಳು ಪ್ರತಿದಿನ ಅಭ್ಯಾಸ ನಡೆಸಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಅಭಿವೃದ್ಧಿ ಕಾಮಗಾರಿಯನ್ನು ತಕ್ಷಣ ಪೂರ್ಣಗೊಳಿಸಿ ವಿಳಂಬಕ್ಕೆ ಕಾರಣವಾದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಡಳಿತ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ನಾರಾಯಣಸ್ವಾಮಿಯವರು ಒತ್ತಾಯಿಸಿದ್ದಾರೆ. ಬಾಗಿಲು 40,000 ಆಗ್ತದಂತ, ಇಟ್ಟಿದ್ದಾರೆ. ಬಾಗಿಲು 40,000 ಅಂತ ಬರ್ತಿದ್ದಾರೆ. ಒಂದು ಬಾಗಿಲು 40,000. ಯಾವ ಇದು ಇದೆ ಬಾಗಿಲು, ಎಲ್ಲರಿಗೂ ಬಾಗಿಲು ಇದ್ದಾವೆ. ಆವತ್ತು ಕೆಲಸ ಬಿಟ್ಬಿಟ್ಟು ಹೋಗಿದ್ದಾರೆ, ಇದುವರೆಗೂ ಬಂದಿಲ್ಲ. ಕೆಲಸ ಮಾಡ್ದಿರಾ ಇಲ್ಲಿ ನಮಗೆ ಅನುಮಾನ ಬರ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಕೆಲಸನೇ ಮಾಡ್ದಿರಾ ಸರ್ಕಾರದ ಹಣ ಬಿಲುಬಿ ಮಾಡ್ಕೊತಾರೆ ಅನ್ನೋ ಒಂದು ಅನುಮಾನ ಬಂದಿದೆ. ಗಡುವು ಇವರು ಕೊಟ್ಟಿರ್ತಕ್ಕಂಥ ಗಡುವು ಕಾಮಗಾರಿ ಮುಗಿಸೋದಕ್ಕೆ. ಆದರೆ ಇವತ್ತು ಇಲ್ಲಿ ಇವ್ರಿಗೆ ಎಸ್ಟಿಮೇಟ್ ಏನಿದೆ ವರ್ಕ್ ಮಾಡ್ಬೇಕಂತ, ಆ ಎಸ್ಟಿಮೇಟಲ್ಲಿ 5 ಪೈಸೆ ಭಾಗ, 100ಗೆ 5 ಪೈಸೆ ಕೆಲಸ ಕೂಡ ಇದುವರೆಗೂ ಮಾಡಿಲ್ಲ. ಇವಾಗ ಇದ್ರ ವಿಚಾರವಾಗಿ ಕ್ರೀಡಾ ನಿರ್ದೇಶಕರಿಗೆ ಏನಾದರೂ ವಿಚಾರ ಮುಟ್ಟಿಸಿದ್ದೀರಾ ಅಥವಾ ಏನಾದರೂ ಮನವಿ ಕೊಟ್ಟಿದ್ದೀರಾ? ಅಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ಕರೆ ಮಾಡಿ ತಿಳಿಸಿದ್ದೀನಿ. ಅವರು ನಾನು ಕಾಮಗಾರಿ ಆಗೋವರೆಗೂ ಸಹ ಯಾವುದೇ ರೀತಿ ಅನುಮತಿ ಕೊಡೋದಿಲ್ಲ, ಕಾಮಗಾರಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವ್ರಿಗೆ ಇಷ್ಟು ದಿವಸ ಟೈಮ್ ಬೇಕಾಗಿತ್ತಾ ಈ ಕಾಮಗಾರಿ ಮಾಡಿಸೋದಕ್ಕೆ? ಈ ಹಿಂದೆ ಅವರು ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಧಿಕಾರಿಗಳು ಕ್ರೀಡಾಂಗಣಕ್ಕೆ ಭೇಟಿ ನೀಡಿದಾಗ ಮಾಧ್ಯಮದವರೊಂದಿಗೆ ಮಾತಾಡಿದ್ದಾರೆ. 10 ಲಕ್ಷ ಹಣ ಬಂದಿದೆ ಕ್ರೀಡಾಂಗಣ ಕಾಮಗಾರಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅವರು ಎಲ್ಲ ಒಂದು ತಿಂಗಳ ಹಿಂದ್ಗಡೆ. ಆದರೆ ಇದು ಬಂದು ಸುಮಾರು 5.5 ತಿಂಗಳು ಕಳೆದಿದೆ. ನಿರ್ಮಿತಿ ಕೇಂದ್ರದವರ ಖಜಾನೆಗೆ ಸರ್ಕಾರದ ಹಣ ಬಂದು 5.5 ತಿಂಗಳು ಕಳೆದಿದೆ. ಇನ್ನು ಕೇವಲ 15 ದಿವಸ ಇದೆ ಇವರಿಗೇನು. ಗಡುರು ಬಾಂಡ್ಲಿ ಎಂಸ್ಯಾಂಡ್ಗೆ 1 ಬಾಂಡ್ಲಿ ಸಿಮೆಂಟ್ ಹಾಕಬೇಕು. ಇವರು ಆ ರೀತಿ ಏನೂ ಮಾಡಿರಲ್ಲ. ಆ ರೀತಿ ಮಾಡಿದ್ರೆ ಬರೀ ಎಂಸ್ಯಾಂಡ್ ಹಾಕಿ ಗೋಡ ಕಟ್ಟಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದೆ ನಾನು ಅವತ್ತು. ಆಮೇಲೆ ಏನಪ್ಪ ಇದು ಅಂತಂದ್ರೆ 10 ಲಕ್ಷ ಇಲ್ಲಿ ಬಿಡುಗಡೆ ಆಗಿದೆ ಅಂತಂದ್ರೆ 10 ಲಕ್ಷ ಒಂದೇ ಇದರಲ್ಲಿ ತೋರಿಸಿದ್ರೆ ಅವರು ಟೆಂಡರ್ಗೆ ಹೋಗ್ಬೇಕಾಗುತ್ತೆ. 5 ಲಕ್ಷ ರೂಪಾಯಿ ಮೇಲೆ 10 ರೂಪಾಯಿ ಇದ್ರೂ ಕೂಡ ಟೆಂಡರ್ಗೆ ಹೋಗ್ಬೇಕಾಗುತ್ತೆ. ಆದರೆ ಅವ್ರು ಏನು ಮಾಡಿದ್ದಾರೆ, 10 ಲಕ್ಷ 5 ಲಕ್ಷ ಪ್ರತ್ಯೇಕ ತೋರಿಸಿದ್ದಾರೆ. ಏನು ನೆಹರು ಕ್ರೀಡಾಂಗಣ ಶೌಚಾಲಯದ ದುರಸ್ತಿ ಹಾಗೂ 400 ಮೀಟರ್ ಟ್ರ್ಯಾಕ್ ಮಣ್ಣಾಕು ಕಾಮಗಾರಿ ಅಂತ 5 ಲಕ್ಷ ತೋರಿಸಿದ್ದಾರೆ. ಮತ್ತು ನೆಹರು ಕ್ರೀಡಾಂಗಣ ಸುತ್ತಲೂ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿ ಅಂತ 5 ಲಕ್ಷ ತೋರಿಸಿದ್ದಾರೆ. ಇದು ಯಾಕೆ ಈ ಥರ ತೋರಿಸಿದ್ದಾರೆ ಅಂದರೆ ಇದು ನೇರವಾಗಿ ಟೆಂಡರ್ ಇಲ್ದಿರ ನೇರವಾಗಿ ಅವರ ಅಕೌಂಟ್ಗೆ ಹಾಕಿ ಹಣನ ದುರುಪಯೋಗ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಇವಾಗ ಈ ಪೀಸ್ ಮಾತ್ರ ಇಲ್ಲೇ ಇಷ್ಟೇ ಮಾಡಿದ್ದಾರೆ. 150 ಮೀಟ್ರ್ ಮಾಡ್ಬೇಕಂತ ಅಂದ್ಬಿಟ್ಟು ಎಸ್ಟಿಮೇಟಲ್ಲಿ ಇದೆ. ಕಾಂಪೌಂಡು 150 ಮೀಟ್ರ್ ಮಾಡಬೇಕಂತ.
ಆದರೆ ಅವರು ಮಾಡಿರೋದು ಇಲ್ಲಿ ಬರೀ ಇನ್ನೂ ಏನೂ ಮಾಡಿಲ್ಲ, ಬರೀ ಯಾವುದೋ 4 ಕಲ್ಲಿಟ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಏನು ಕಾಮಗಾರಿ ಮಾಡಿಲ್ಲ. ಈ ಹಿಂದೆ ಕೂಡ ಇದೇ ರೀತಿ ಆಗ್ತಾಯಿತ್ತು ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆಗಳು. ಇಲ್ಲಿ ಬರ್ತಕ್ಕಂಥ ಹಣ ಯಾರ ಜಾಬ್ಗೆ ಹೋಗ್ತದೆ ಏನೋ ಗೊತ್ತಿಲ್ಲ. ಆದರೆ ಇಲ್ಲಿ ಕ್ರೀಡಾಪಟುಗಳಿಗೆ ಯಾವುದೇ ರೀತಿ ಸವಲತ್ತುಗಳು ಸಿಗದೆ ಇವತ್ತು ವಂಚಿತರು ಆಗ್ತಾ ಒಂದು ಪರಿಸ್ಥಿತಿ ಬಂದಿದೆ. ಆ ಸಿಮೆಂಟ್ ಕಳಪೆ ಸಿಮೆಂಟು ಯಾವುದು ಆಂಧ್ರದ್ದು ಯಾವುದೋ ಸಿಮೆಂಟ್ ತಗೊಂಬಂದಿದ್ದಾರೆ. ಒಳ್ಳೆ ಕ್ವಾಲಿಟಿಯ ಸಿಮೆಂಟ್ ಆಗಬೇಕು, ಆ ಸಿಮೆಂಟ್ ಕೂಡ ಕ್ವಾಲಿಟಿ ಇಲ್ಲ. ಅದನ್ನು ಸಹ ನಿಮ್ಗೆ ತೋರಿಸ್ತೀನಿ ನಾನು ಇವತ್ತು. ಇದು 2025-26ನೇ ಸಾಲಿನ ಆಯವ್ಯಯದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರು ಏನು ಶಿಡ್ಲಘಟ್ಟ ನೆಹರು ಕ್ರೀಡಾಂಗಣಕ್ಕೆ, ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ನೆಹರು ಕ್ರೀಡಾಂಗಣಕ್ಕೆ ಶೌಚಾಲಯ ದುರಸ್ತಿ ಹಾಗೂ 400 ಮೀಟರ್ ಓಟದ ಟ್ರ್ಯಾಕಿಗೆ ಮಣ್ಣು ಹಾಕುವ ಕಾಮಗಾರಿ ಅಂತಂದ್ಬಿಟ್ಟು 5 ಲಕ್ಷ ತೋರಿಸಿದ್ದಾರೆ. ಆದರೆ ಇವತ್ತು ಟ್ರ್ಯಾಕಿಗೆ ಯಾವುದೇ ರೀತಿಯ ಮಣ್ಣು ಹಾಕಿರೋದಿಲ್ಲ. ಆಮೇಲೆ ಏನು ಶೌಚಾಲಯ ದುರಸ್ತಿ ಅಂತ ಅಂದ್ಬಿಟ್ಟು ಹಿಂದೆ ಕೂಡ ಅದನ್ನು ಶೌಚಾಲಯನ ದುರಸ್ತಿ ಮಾಡಿದ್ರು. ಅದು ದುರಸ್ತಿ ಮಾಡಿರೋ ಥರನೇ ಇಲ್ಲ, ಹಾಗೇ ಇದೆ. ಅದು ನಿರ್ವಹಣೆನೂ ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತು ಇದು ನೆಹರು ಕ್ರೀಡಾಂಗಣ ಸುತ್ತಲೂ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿ ಅಂತ ಅಂದ್ಬಿಟ್ಟು 5 ಲಕ್ಷ ತೋರಿಸಿದ್ದಾರೆ. ಇಷ್ಟೇ ಅವರು ಇದು ಮಾಡಿರೋದು. ಯಾವುದೇ ರೀತಿ ಕೆಲಸ ಮಾಡಿದಿರ ನಕಲಿ ಫೋಟೋಗಳು ಹಾಕ್ಕೊಂಡು ಬಿಲ್ಗಳು ಮಾಡಿಕೊಂಡು ಇವರು ಸರ್ಕಾರದ ಹಣ, ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣನ ಲೂಟಿ ಹೊಡೆಯೋ ರೀತಿಯಲ್ಲಿ ಇವರು ಈ ಹಿಂದೆ ಕೂಡ 2014ರಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಇದ್ದಾಗ 1,48,00,000 ಕ್ರೀಡಾಂಗಣಕ್ಕೆ ಬಿಡುಗಡೆ ಆಗಿದ್ದ ಹಣ ಯಾವುದೇ ರೀತಿ ಕಾಮಗಾರಿ ಮಾಡದೆ ಹಣವನ್ನು ಡ್ರಾ ಮಾಡಿದ್ದಂತಹ ಒಂದು ನಿದರ್ಶನ ಕೂಡ ಇದೆ. ಆಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ವೆಂಕಟೇಶ್ ಸರ್ ಇದ್ದಾಗ ಅವ್ರಿಗೂ ಸಹ ದೂರು ಕೊಟ್ಟಿದ್ವಿ. ಆದರೆ ಇವತ್ತು ನೇರವಾಗಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಇಲ್ಲಿ ಕ್ರೀಡಾಂಗಣದಲ್ಲಿ ನೀವೇ ನೋಡಿ ಯಾವ ರೀತಿ ಕೆಲಸ ಮಾಡಿದ್ರೆ ಅಂತ. 1 ಲೋಡ್ ಕಲ್ಲು ಹೊಡೆದಿದ್ದಾರೆ, 1 ಲೋಡ್ ಎಂಸ್ಯಾಂಡ್ ಹೊಡೆದಿದ್ದಾರೆ. ಆಮೇಲೆ ಸಿಮೆಂಟು ಯಾವ ರೀತಿ ಇದೆ ಅಂದರೆ ಸಿಮೆಂಟು ಯಾವುದೋ ಲೋಕಲ್ ಸಿಮೆಂಟು 200 ರೂಪಾಯಿ 250 ರೂಪಾಯಿ ಸಿಮೆಂಟು. ಆ ಕಾಮಗಾರಿ